ಹಲೋ ಹಲೋ ಹಾಂ ಈ ವೀಣಾ ಅವರಾ? ಹೇಳಿ ಸರ್. ನಮಸ್ತೆ, ನನ್ನ ಹೆಸರು ಬಳಗಾರ ಅಂತ ನಿಮ್ಮವಣಿಯಿಂದ ಮಾತಾಡ್ತಾ ಇದ್ದೀನಿ. ಹಾಂ ಸರ್. ಮೇಡಮ್, ನಿಮ್ಮ ಕಸ್ತೂರಿ ನಗರ ಮೇನ್ ರೋಡಲ್ಲಿ ಎಷ್ಟು ಕಂಬ ಬಿದ್ದೋಗಿದೆ? ಹಲೋ ಮೇಡಮ್ ಕೇಳಿಸ್ತಾ ಇದೆಯಾ? ಹಾಂ ಕೇಳಿಸ್ತಿದೆ ಸರ್. ಹಾಂ, ನಿಮ್ಮ ಕಸ್ತೂರಿ ನಗರ ಓಲ್ಡಮಲ್ಲಿ ಇದು ಮೇನ್ ರೋಡಲ್ಲಿ ಎಷ್ಟು ಪೋಲ್ ಬಿದ್ದೋಗಿದೆ ನಿನ್ನೆ ಮಳೆಗೆ? 4 ಸರ್. 4 ಬಿದ್ದೋಗಿದೆಯಾ? ಕ್ಲಿಯರ್ ಮಾಡಿದ್ದೀರಾ ಮೇಡಮ್ ಅದು? ಸರ್ ಅದು OMBR ಲೇಔಟ್ವರೆಗೆ ಬರುತ್ತೆ ಸರ್. ಅದು ನಿಮಗೆ ಬರಲ್ವಾ? ಪರ್ವತಿ. ಹಾಂ, ನಮಗೆ ಬರಲ್ಲ. ನಮ್ಮದು LT ಲೈನ್ ಇತ್ತು. ಓಕೆ. ನಾವು LT ಲೈನ್ ಚೇಂಜ್ ಓವರ್ ಮಾಡಿ ನಾವು ಕ್ಲಿಯರ್ ಮಾಡಿದ್ದೀವಿ. OMBR ಲೇಔಟ್ ಅವ್ರದ್ದು HT ಲೈನ್ ಇದ್ದಿದ್ದು ಸರ್ ಅದು. ಇವಾಗ ಇದು ನಿಮ್ದು LT ಲೈನ್ ಯಾಕೆ ಬಿಲ್ಡಿಂಗ್ ಕಟ್ಟಿದ್ದೀರಾ? ಏನು ಸರ್? LT ಲೈನು AB ಕೇಬಲ್ನ ಬಿಲ್ಡಿಂಗ್ ತಗೊಂಡೋಗಿ ಕಟ್ಟಿದ್ದೀರಲ್ಲ, ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ. ಅಲ್ಲಿ ಕಂಬ ಹಾಕ್ತೀವಿ ಸರ್. ಅಲ್ಲ, ಹಾಕ್ತೀರಾ? ಯಾವಾಗ? ಕಂಬ ಹಾಕ್ತೀವಿ ಸರ್, ನಾಳೆ ನಡೆದ್ರಲ್ಲಿ. ಮೇಡಮ್, ಇವಾಗ ಆ ರೇಂಜ್ಗೆ ಫುಟ್ಪಾತಲ್ಲಿ ಬಿದ್ದಿದೆ, ಅಂಗಡಿ ಮೇಲೆ ಪೋಲ್ ಬಿದ್ದಿದೆ, ನೀವು ಬರ್ತ್ಡೇ ಪಾರ್ಟಿಗಳು ಮಾಡ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಹೆಂಗೆ ಇದು? ಏನು ಬರ್ತಡೆ ಪಾರ್ಟಿಗಳು ಸರ್? ಇವಾಗ ಯಾರು ಬರ್ತ್ಡೇಗೆ ಹೋಗಿದ್ರಿ ನೀವು ಸಬ್ ಡಿವಿಷನಲ್ಲಿ? ಯಾರು ಬರ್ತಡೆಗೆ ಹೋಗಿಲ್ವಲ್ಲ ಸರ್? ಯಾಕೆ ಮೇಡಮ್ ಸುಳ್ಳು ಹೇಳ್ತೀರಾ? ಊಟ ಮಾಡ್ಕೊಂಡು ಬಂದಿಲ್ವಾ ಮೇಡಮ್ ನೀವು ಸಬ್ ಡಿವಿಷನ್ಗೆ ಹೋಗಿ ಇವಾಗ? ಊಟ ಮಾಡಿದ್ರು ಸರ್ ಅಷ್ಟೇ. ಬರ್ತಡೆ ಪಾರ್ಟಿ ಯಾರು ಅದೇ ಮಾಡಿಲ್ಲ. ಬರ್ತ್ಡೇ ಪಾರ್ಟಿನೇ ಮೇಡಮ್, ಇನ್ನೇನು? ಅಲ್ಲ, ಊಟ ಮಾಡಿದೀವಿ ಅಷ್ಟೇ. ಬರ್ತಡೆ ಯಾವ್ದು ಕೇಕ್ ಕುಯ್ದ ನಾವೇನು ಮಾಡಿಲ್ವಲ್ಲ ಸರ್. ಅಲ್ಲ, ಕೇಕು ಮಾಡಿದ್ರೇ ಮಾಡ್ದಂಗೆ ಮೇಡಮ್. ಇಲ್ಲ ಸರ್, ನಾವು ಅವೆಲ್ಲ ಈ ಇದ್ರಲ್ಲಿ ಇಟ್ಕೊಂಡು ನಾವು ಬರ್ತಡೆ ಪಾರ್ಟಿಗಳು ಮಾಡ್ಕೊಂತಿರ್ಬೇಕಾಗುತ್ತೆ ಹೇಳಿ ಸರ್. ನೀವು ಹೇಳಬೇಕು ಮೇಡಮ್, ಅದೇನು ಸರಿನೋ ತಪ್ಪು ಅಂತ. ನಿನ್ನೆ ಸಂಜೆ ಬಿದ್ದಿರೋದು 5 ಗಂಟೆಲಿ ಪೋಲ್ಗಳು. OMBR ಲೇಔಟ್ ಆದ್ರೂ ನೋಡ್ಬೇಕಲ್ಲ. ಸರ್ ಅದೇ ಮೇಡಮ್, ಅಲ್ಲಿ ಮರ ಎಲ್ಲ ಬಿದ್ದಿದೆಯಲ್ಲ, ಮರ ಎಲ್ಲ ಕ್ಲಿಯರ್ ಆದ್ಮೇಲೆ ನಾವು ಕಂಬ ಇಟ್ಬಿಟ್ಟು ಅಲ್ಲಿ ಕನೆಕ್ಷನ್ ಮಾಡ್ತೀವಿ. ಹೌದು ಮೇಡಮ್, ಅಲ್ಲೊಂದು ಪೆಟ್ಟಿ ಅಂಗಡಿ ಮೇಲೆ ಅಷ್ಟೊಂದು ನೇರವಾಗಿ ಪೋಲ್ ಬಿದ್ದಿದೆಯಲ್ಲ, 16 ಕ್ಲಿಯರ್ ಮಾಡಬೇಕು. ಪಾಪ ಪೆಟ್ಟಿ ಅಂಗಡಿ ಒಂದು ಪರಿಸ್ಥಿತಿ ಏನು? ದಿನಗೂಲಿ ಅವ್ನಿಗೆ ಏನು ಮಾಡ್ತಾನೆ? ಹೇಳಿ ಸರ್, ಇಲ್ಲಿ ಹೇಳಿ ಹೇಳಿ. ಅದು OMBR ಲೇಔಟ್ ಅವರಿಗೆ ಬರೋದು ಸರ್. ಶಿವ ಪಾರ್ವತಿ ಕಲ್ಯಾಣ ಮಂಟಪದವರಿಗೆ ಬರೋದು. ಓಕೆ, ಹಾಂ ಸರ್. ಆಗಲಿ ಮೇಡಮ್, ಕೋಆರ್ಡಿನೇಷನ್ ಮಾಡ್ಬೋದು ತಾನೆ ನಿಮ್ದೇ, ಇನ್ನೇನು ಅದೇನು ಬೇಕು? ನಾವು ಕೋಆರ್ಡಿನೇಷನ್ ಮಾಡ್ತೀವಿ ಸರ್, ನಾವೇನು ಇಲ್ಲ ಅಂತ ಹೇಳ್ತಿಲ್ವಲ್ಲ ಸರ್. ನಾವು ಮಾಡ್ತೀವಿ, ಇಲ್ಲ ಅಂತ ಅಲ್ಲ. ಈಗ ಅವ್ರದ್ದು ಲೈನ್ ಎಲ್ಲ ಇದೆ, ಅವ್ರ ಲೈನ್ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ಮಾಡಿದ್ರೆ ನಾವು ಕೋಆರ್ಡಿನೇಷನ್ ಮಾಡ್ತೀವಿ ಸರ್. ಅವ್ರೇನಂತ ಇನ್ನು ನೀವೇನು ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ವಾ? ಅವ್ರಿಗೇನು ಗೊತ್ತಿಲ್ವ ವಿಷಯ? ಎಲ್ಲ ಗೊತ್ತು ಸರ್, ಯಾಕೆ ಗೊತ್ತಿಲ್ಲ ಸರ್. ನೈಟ್ 12 ಗಂಟೆವರೆಗೆ ಇಲ್ಲೇ ಇದ್ದೀವಲ್ಲ ಸರ್ ನಾವು. ಹಲೋ ಸರ್, ನಮಸ್ತೆ. ಬಳಗಾರ ಅಂತ ನಿಮ್ಮವಣಿಯಿಂದ ಮಾತಾಡ್ತಾ ಇದ್ದೀನಿ. OMBR ಲೇಔಟ್ ಏಯ್ನಾ? ಹೌದೌದು ಹೇಳಿ. ಹಾಂ ಸರ್, ಇದು ಕಸ್ತೂರಿ ನಗರ ಚೌಟ್ರಿ ಹತ್ರ ನಿಮ್ಗೆ ಬರುತ್ತಾ ಏರಿಯಾ? ಕಸ್ತೂರಿ ನಗರ ಶಿವಪ್ರಸಾದ ಕಲ್ಯಾಣ ಮಂಟಪನೇ ಯಾವುದದು? ಚೌಟ್ರಿ ಇದೆಯಲ್ಲ, ಕಸ್ತೂರಿ ನಗರ ಮೇನ್ ರೋಡಲ್ಲಿ. ಕಸ್ತೂರಿ ನಗರ ನಮಗೆ ಅರ್ಧ ಬರುತ್ತೆ. ಓಕೆ. ಮತ್ತೆ ಇನ್ನೊಂದು ಕಸ್ತೂರಿ ನಗರ ಓಲ್ಡಮ್ ಅಂತಾನೆ ಇದೆ. ಓಕೆ. ಅದಕ್ಕೆ ಅರ್ಧ ಬರುತ್ತೆ. ಓಕೆ. ಆ ಚೌಟ್ರಿ ಎಲ್ಲಿ ಬರುತ್ತೆ? ನಾನು ಈ ವರ್ಷಕ್ಕೆ ಬಂದಿರೋದು. ಓಕೆ. ನಿಮ್ಮದು ಕಂಬ ಏನಾದ್ರು ಬಿದ್ದೋಗಿದೆಯಾ ಅಲ್ಲಿ? ಹಾಂ, ನಮ್ಮದು ಮೊನ್ನೆ ಮಳೆ ಬಂತಲ್ಲ, ಮರ ಬಿತ್ತಲ್ಲ ನಿನ್ನೆ. ಓಕೆ. ಎಷ್ಟು ಕಂಬ ಬಿದ್ದೋಗಿದೆ ಸರ್ ನಿಮ್ಮದು? ಇಲ್ಲಿ 3 ಕಂಬ ಬಿದ್ದೋಗಿದೆ. ಓಕೆ. ಯಾಕೆ ಕ್ಲಿಯರ್ ಮಾಡಿಲ್ಲ ಸರ್ ಇನ್ನದು? ಅಲ್ಲೀಗ ನಮ್ಗೆ ಅದು ಅವಶ್ಯಕತೆ ಇರಲಿಲ್ಲ ನಮ್ಗೆ. ನಮಗೆ ಆ ಕಡೆ ಇನ್ನೊಂದು ಇದಿದೆಯಲ್ಲ, ಏನು ಅಲ್ಲಿ ಹಿಂದೆ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದಕ್ಕೆ ಹೋಗಿತ್ತು ಅದು ಕಂಬ. ಅಲ್ಲಿಂದ ನಾವು ಇನ್ನೊಂದು UG ಕೇಬಲ್ ಇತ್ತು, ಅಲ್ಲಿಂದ ನಾವು ಚೇಂಜ್ ಓವರ್ ಮಾಡಿದ್ದೀವಿ ಆ ಅಪಾರ್ಟ್ಮೆಂಟ್ಗೆ. ಈಗ ಹೆಂಗಿದ್ರು ಮುಗ್ದೋಯ್ತಲ್ಲ, ನಾವೀಗ ಈ ಕಡೆನೇ ನಾವು ಡೆಡ್ ಮಾಡಿಕೊಂಡು ನಮ್ಗೆ ಈಗ ಅಲ್ಲಿ ಅವಶ್ಯಕತೆ ಇಲ್ಲ ಆ ಕಂಬ. ಆ ಕಂಬಗಳ ಅವಶ್ಯಕತೆ ಇಲ್ಲ. ಹೇಳಿ ಸರ್. ಆಮೇಲೆ ಅಲ್ಲಿ ಜಂಗಲ್ ಎಲ್ಲ ಸುಮಾರು ಇತ್ತು. ಹಂಗಾಗಿ ನಮ್ಗೀಗ ಆ ಕಡೆ ಆ ಅಪಾರ್ಟ್ಮೆಂಟಿಗೆ ಹೋಗ್ತಾರನೇ ಅಲ್ಲಿ ತನಕ ಹೋಗಿತ್ತು ಓವರ್ ಹೆಡ್ ಲೈನ್. ಹಂಗಾಗಿ ನಮ್ಗೆ ಆ ಕಡೆಯಿಂದ ಆಪ್ಷನ್ ಇಲ್ಲ, ನಮ್ಗೆಲ್ಲ ಅವಶ್ಯಕತೆ ಇಲ್ಲ ಅಂತೇಳಿ ಅಲ್ಲಿ ಬಿಟ್ಟಿದ್ದೀವಿ ಈಗ. ಆ ಪಳಿಯುಳಿಕೆಗಳನ್ನೆಲ್ಲ ಯಾರು ಎತ್ತೋದು? ಅದು ರಿಮೂವ್ ಮಾಡ್ತೀವಿ. ನಮಗೆ ಸಿಂಗಲ್ ಕಂಪ್ಲೇಂಟ್ ಜಾಸ್ತಿ ಇದೆ, ಮಳೆ ಎಲ್ಲ ಬರ್ತಿದೆ ಸಿಕ್ಕಾಬಟ್ಟೆ. ನಾವಿನ್ನು ಆ ವೈರ್ನು ತೆಗಿಬೇಕು. ಆ ವೈರು ಇದೆ ಅಲ್ಲೇ, ಆ ವೈರು, ಇನ್ಸುಲೇಟ್ರು, ಕಂಬಗಳು ಎಲ್ಲ ರಿಮೂವ್ ಮಾಡಬೇಕು. ಗಾಡಿ ಮೇಲೇ ಡೈರೆಕ್ಟಾಗಿ ಪೋಲ್ ಬಿದ್ದೋಗಿದೆಯಲ್ಲ ಸರ್, ತಳ್ಳೋ ಗಾಡಿ ಮೇಲೆ? ಹೌದು ಸರ್, ನೆನ್ನೆ ನಾವು ಅಲ್ಲೇ ಇದ್ವಿ. ನಾವು ಅಲ್ಲೇ ಜಂಗಲ್ ಕ್ಲಿಯರ್ ಮಾಡ್ತಿದ್ವಿ. ಅಲ್ಲಿ ನಮ್ಮ ಲೈನ್ ಮೇಲೆ ಒಂದು ಅರೆ ಬಿದ್ದಿತ್ತು, ಅದೇ ಜಾಗ, ಅದೇ ಮರದಲ್ಲಿ. ಇನ್ನೇನು ಅಲ್ಲಿ ಬಂದ್ವಿ, ಅದೇ ಮಾಡೋಣ ಅಂತ ಬಂದ್ವಿ, ಅಷ್ಟೊತ್ತಿಗೆ ಮರ ಬಿದ್ದೋಗ್ಬಿಡ್ತು. ನೆನ್ನೆ ಅಲ್ಲೆಲ್ಲ ಕ್ಲಿಯರ್ ಮಾಡಿ ನಾವು ಈ ಕಡೆ ಎಲ್ಲ ಸಪ್ಲೈ ಕೊಟ್ಟು ಸಿಂಗಲ್ ಕಂಪ್ಲೇಂಟ್ಸ್ ಇದೆ ಈಗ, ಎಲ್ಲ ಕ್ಲಿಯರ್ ಮಾಡಿಕೊಂಡು ನಾವು ವೈರ್ನೆಲ್ಲ ತಗೋಬೇಕು. ವೈರು ಕಂಬ ಎಲ್ಲ ರಿಮೂವ್ ಮಾಡಬೇಕು, ಕ್ಲಿಯರ್ ಮಾಡ್ತೀವಿ. ಅಲ್ಲ ಸರ್, ಅದು ಫುಟ್ಪಾತಲ್ಲೆಲ್ಲ ಬಿದ್ದಿದೆ, ಓಡಾಡೋ ಜನಕ್ಕೆ ತೊಂದರೆ, ಭಯ, ಪ್ರತಿಯೊಂದು ಇರುತ್ತೆ. ಈಗ ಏನಾಗಿದೆ ಗೊತ್ತಾ, ನಮ್ಮ ಸಿಂಗಲ್ ಕಂಪ್ಲೇಂಟ್ ನೆನ್ನೆ ಅದೇ ಸರ್. ಇವಾಗ ನಿಮ್ಮಲ್ಲಿ ಯಾರು ಗುತ್ತಿಗೆದಾರರು ಇಲ್ವಾ ಸರ್? ತುಂಡು ಗುತ್ತಿಗೆ ಮಾಡೋರು ಯಾರು ಇಲ್ವಾ? ಎಲ್ಲವನ್ನು ನೀವು ಕಂಪ್ನಿಯವರೇ ಮಾಡಬೇಕಾ? ಹಂಗೇನಿಲ್ವಲ್ಲ.
ಕ್ಲಿಯರ್ ಮಾಡಿಸಿ ಸರ್. ಇವಾಗ ಎಲ್ಲೋ ತಳ್ಳ ಗಾಡೀಲಿ 100-500 ರೂಪಾಯಿ ದುಡಿಯೋಂಥ ಒಬ್ಬ ಮನುಷ್ಯನ ಗಾಡಿ ಮೇಲೆ ಕಂಬ ಬಿದ್ದ ಮೇಲೆ ಅವ್ನಿಗೆ ಅಟ್ಲೀಸ್ಟ್ ಆಲ್ಟರ್ನೇಟ್ ಅವ್ನು ಸಮಾಧಾನಕರ ಏನಾದ್ರು ಮಾಡಬೇಕಲ್ಲ, ರೆಸ್ಪಾಂಡ್ ಮಾಡಬೇಕಲ್ಲ ನೀವು. ಇಲ್ಲ ಇಲ್ಲ ಅವರು ಅಲ್ಲೇ ಇದ್ರು. ಆಗಲಿ ಸರ್, ಅವರು ಅಲ್ಲೇ ಇದ್ದರು, ಅವ್ರು ನೀವು ಮಾತಾಡ್ಸಿದ್ದೀರಾ, ನೀವು ಮಾತಾಡ್ಕೊಂಬಂದಿದ್ದೀರಾ, ಬಿದ್ದಿಲ್ಲಿಗೆ ಹೆಚ್ಚು ಕಡಿಮೆ 12 ಅವರ್ ಮೇಲಾಗಿ 24 ಅವರ್ ಹತ್ರ ಆಗ್ತಾ ಬಂತು, ಸಂಜೆ ಬಿದ್ದಿರೋದು ಪೋಲು. ಅಟ್ಲೀಸ್ಟ್ ಫುಟ್ಪಾತ್ ಮೇಲೆ ಇವತ್ತು ಎಷ್ಟು ಪ್ಯಾನಿಕ್ ಆಗುತ್ತೆ ಜನ. ಕ್ಲಿಯರ್ ಮಾಡಿಸ್ಕೊಡ್ತೀನಲ್ಲ ಸರ್. ಇವಾಗ ಇವ್ರಿಗೆ ಕಸ್ತೂರಿ ನಗರದವ್ರು ಮಾತಾಡಿದ್ರೆ ನಮಗೆ ಬರಲ್ಲ ಅಂತಾರೆ. ಇವಾಗ ನೀವು ಹೇಳಿದ್ರೆ ನಮ್ಗೆ ಅದೇನು ಉಪಯೋಗ ಇಲ್ಲ, ಹಂಗಾಗಿ ಬಿಟ್ಟು ಬಂದಿದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಾ. ಬಿಟ್ಟು ಬಂದಿದ್ದೀವಿ ಅಂತಂದರೆ ನಮ್ಗೆ ಆ ಟೈಮಲ್ಲಿ ನಾವು ಕಂಬ ನಿಲ್ಸೋದಕ್ಕೆ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ವಿ. ಕರೆಕ್ಟು ಸರ್, ಇರಲಿ ಇವಾಗ ನಿಮ್ಗೆ ಏನಾದರೂ ಇರಲಿ ಇವಾಗ. ಬಟ್ ನಾನು ಹೇಳೋದೇನು ಗೊತ್ತಾ, ಓಡಾಡುವ ಸಾರ್ವಜನಿಕರಿಗೆ, ಗಾಡಿ ಓಡಾಡೋರಿಗೆ ಎಷ್ಟು ತೊಂದರೆ ಆಗುತ್ತೆ, ಅವ್ರು ಎಷ್ಟು ಬೈದಲ್ಲಿ ಓಡಾಡಬೇಕು ಆ ಫುಟ್ಪಾತಲ್ಲಿ. ಆಲ್ಮೋಸ್ಟ್ ಇವಾಗ ಬೆಸ್ಕಾಂ ಅವರು ಎಲ್ಲ ಫುಟ್ಪಾತ್ಗಳನ್ನ ಕವರ್ ಮಾಡ್ಕೊಬಿಟ್ಟಿದ್ದೀರಾ. ಟ್ರಾನ್ಸ್ಫಾರ್ಮರು, RM, LT ಬಾಕ್ಸು, ಅದು ಇದು ಅಂತ ಪೋಲ್ಗಳು. ಇನ್ನು ಜನ ಓಡಾಡೋಕ್ಕೆ ಜಾಗ ಎಲ್ಲಿ ಬಿಟ್ಟಿದ್ದೀರಿ? ಅಟ್ಲೀಸ್ಟ್ ಓಡಾಡೋ ಜಾಗದಲ್ಲೂ ನೀವು ಈ ಥರ ಪೋಲ್ಗಳು ಬಿದ್ದು ಕ್ಲಿಯರ್ ಮಾಡಿಲ್ಲ ಅಂದರೆ ಅರ್ಥ ಏನು? ಹೌದು, ನಿಮ್ಮ ಸಿಂಗಲ್ ಕಂಪ್ಲೇಂಟ್ಸ್ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅದನ್ನ ಅರೇಂಜ್ ಮಾಡ್ಕೊಂಡಿದ್ವಿ ನಾವು, ಎಲ್ಲ ಕ್ಲಿಯರ್ ಮಾಡ್ಕೊಂಡು ಈಗ ಮಧ್ಯಾಹ್ನ ವೈರ್ನೆಲ್ಲ ಸುತ್ಕೊಂಡು ಕಂಪ್ಲೇಂಟ್ ತಂದು ಎಲ್ಲ ಮಾಡೋಣ ಪ್ಲಾನ್ ಮಾಡಿದ್ವಿ ನಾವು. ಅದು ಏನು ಸರ್ ನೋಡಿ, ಇವಾಗ ಕೋರ್ಡಿನೇಷನ್ ಮಾಡ್ಬೋದು. ನಿಮ್ಗೆ ಇವಾಗ ಇದು ಕಸ್ತೂರಿ ನಗರವ್ರನ್ನ ಕರ್ಕೊಂಡು ನೀವು ಒಬ್ಬರೇ ಮಾಡ್ಬೇಕಂತ ಏನಿಲ್ಲ. ಈ ಟೈಮಲ್ಲಿ ಎಲ್ಲರೂ ಬಂದು ಸಹಾಯ ಮಾಡಬೇಕು. ಅಲ್ಲಿ ಬರ್ತ್ಡೇ ಪಾರ್ಟಿ ಮಾಡ್ಕೊತಾ ಇದ್ದಾರೆ ಸಬ್ ಡಿವಿಷನಲ್ಲಿ ಹೋಗಿ. ಯಾಕೆ ಇದನ್ನ ಯಾಕೆ ಮಾಡಬಾರ್ದು ಜೊತೆಲಿ ಬಂದು? ಪಬ್ಲಿಕ್ ತೊಂದರೆ ಅಲ್ವಾ ಸರ್? ನಾಳೆ ದಿನ MDಗೋ ಇನ್ನೊಬ್ರಿಗೋ ಕಂಪ್ಲೇಂಟ್ ಆದರೆ ಮಾಡ್ತೀವಿ ಸರ್. ನಿಮ್ಮ ಅವಶ್ಯಕತೆ ಅವ್ರ ಅವಶ್ಯಕತೆ ಅಲ್ಲ ಸರ್, ಪಬ್ಲಿಕ್ ಅವಶ್ಯಕತೆ ನೋಡಿ. ನಿಮ್ಮ ಅವಶ್ಯಕತೆಗಳನ್ನ ಬಿಡಿ. ಅಲ್ಲ ಅವರಿಗೋಸ್ಕರನೇ. ಇವಾಗ ನೀವೇನೋ ಆಲ್ಟರ್ನೇಟ್ ಕರೆಂಟ್ ಕೊಟ್ಟಿದ್ದೀರಾ ಅಂತ ಫ್ರೀ ಆಗಿದ್ದೀರಾ. ಆಲ್ಟರ್ನೇಟ್ ಕರೆಂಟ್ ಕೊಟ್ಟಿಲ್ಲ ಅಂದರೆ ಎಲ್ಲಿಂದ ಕೊಡ್ತೀವಿ? ಏನು ಮಾಡ್ತಿದ್ರಿ? ಕ್ಲಿಯರ್ ಮಾಡ್ತಿದ್ದೀರಿ ತಾನೇ ಅದನ್ನ ಹೋಗಿ. ಸಿಂಗಲ್ ಕಂಪ್ಲೇಂಟ್ ಜಾಸ್ತಿ ಇದು ಅಂತ ಸರ್ ದಯವಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ನೀವು ಸಿಂಗಲ್ ಕಂಪ್ಲೇಂಟ್ನ ಮೇಂಟೈನ್ ಮಾಡಿ, ನೀವು ಅದನ್ನು ಉದಾಸೀನ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಯಾಕೆ ಒಬ್ಬ ಗುತ್ತಿಗೆದಾರನಿಗೆ ಹೇಳ್ಬಾರ್ದಾಗಿತ್ತು ಅದನ್ನು? ಯಾಕೆ ಕಂಪ್ನಿಗೆ ಲಾಸ್ ಆಗ್ತಿತ್ತಾ? ಇಲ್ಲ ಅದೇನು ರಿಮೂವಲ್ ಮಾಡೋದಲ್ಲ, ಮತ್ತೆ ಅವ್ರಿಗೇನು ಹೇಳೋದು ಅಂತೇಳಿ ನಾವು ಮಾಡ್ತೀವಿ ಸರ್. ಪಬ್ಲಿಕ್ಗೆ ತೊಂದರೆ ಆಗುತ್ತೆ. ಅಲ್ಲ ಮತ್ತೇನಾದರೂ ಅದನ್ನ ವಾಪಸ್ ಮತ್ತೆ ಕಂಬ ಎಲ್ಲ ಹಾಕಿ ವೈರ್ ಎಳೆಯೋದಾದ್ರೆ ನಿಜ ಹೇಳಿ ಇಷ್ಟೊತ್ತಿಗೆ ಕ್ಲೋಸ್ ಆಗೋದು. ಏನೇ ಇರಲಿ ಸರ್, ಒಂದು ಕಿತ್ತಾಕ್ಬಿಟ್ಟು ಸೈಡ್ಗೆ ಹಾಕಿದ್ರೆ ಎಲ್ಲೋ ಜನ ಸಮಾಧಾನವಾಗಿ ಓಡಾಡ್ತಾರ. ಇವಾಗ ನೋಡಿ, ಅವ್ರದ್ದು AB ಕೇಬಲ್, ಕಸ್ತೂರಿ ನಗರ ಅವರು AB ಕೇಬಲ್ ತಗೊಂಡೋಗಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅಲ್ಲಿ ಏನಾದ್ರು ಪಂಚರ್ ಆಯಿತು, ಮತ್ತೊಂದು ಆಯ್ತಪ್ಪ, ಯಾರು ಸತ್ತೋದ್ರೆ ಯಾರು ಹೊಣೆಗಾರರು ಅದಕ್ಕೆ? ನೀವೇ ತಾನೇ ಹೊಣೆಗಾರರು ಅದಕ್ಕೆ. ಹೌದು ಏನು ಯಾರಿಗಾರು ಕಾಂಟ್ರಾಕ್ಟ್ರಿಗೆ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ತಿದ್ದಾರೆ ಅದನ್ನ. ಪ್ಲಾನ್ ಮಾಡಿದ್ವಿ ಈಗ ಮಧ್ಯಾಹ್ನ ಮಾಡೋಣ ಅಂತಾನೆ ಅಂತ ಅಂದ್ಕೊಂಡಿದ್ವಿ. ಆಗಲಿ ಸರ್, ಇವಾಗ ಮಳೆ ಬಂದಿದೆ, ಸಮಸ್ಯೆಗಳು ತುಂಬ ಇದೆ, ಒಪ್ತೀನಿ, ಒಪ್ಪಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನೇನೋ ದೂಷಿಸ್ಬೇಕು ಅಂತ ನಾನು ಮಾತಾಡ್ತಾ ಇಲ್ಲ. ಆಲ್ಟರ್ನೇಟ್ ಏನಾದ್ರು ಮಾಡಿ ಫುಟ್ಪಾತ್ನ ಕ್ಲಿಯರ್ ಮಾಡಿಕೊಡಿ ಅಂತ ನಾನು ಹೇಳ್ತಾ ಇರೋದು ಸರ್. ಕ್ಲಿಯರ್ ಮಾಡಿ ಮಧ್ಯಾಹ್ನ ಕ್ಲಿಯರ್ ಮಾಡ್ಕೊಡಿ. ಆಗಲಿ ಸರ್, ಥ್ಯಾಂಕ್ ಯು. ಒಳಗಡೆ ಎಲ್ಲ ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.